ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರದಿಂದ ರಕ್ಷಿತಾ ಆಟ ಕಂಪ್ಲೀಟ್ ಆಗಿ ಬದಲಾಗಿದೆ. ರಕ್ಷಿತಕ್ಕೆ ಸಿಕ್ಕಂತಹ ಬೆಂಬಲ ಈಗ ಒಂದು ರೀತಿಯಲ್ಲಿ ವಿರೋಧವಾಗಿ ಒಂದು ಚೇಂಜ್ ಓವರ್ ಆಗ್ತಾ ಇದೆ. ಕಾರಣ ಆಕೆಯ ಬಿಹೇವಿಯರ್ ಮತ್ತು ಆಕೆ ಮಾತನಾಡ್ತಿರುವಂಥ ರೀತಿಯ ಬಗ್ಗೆ. ಹೌದು, ರಕ್ಷಿತಾ ಶೆಟ್ಟಿ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಗುಟ್ಟು ಬಹುಶಃ ನಿಮ್ಮೆಲ್ಲರನ್ನು ಕೂಡ ಕಾಡ್ತಾ ಇರ್ಬೋದು ಅಥವಾ ಪ್ರಶ್ನೆ ಕಾಡ್ತಾ ಇರ್ಬೋದು. ಕಾರಣ ಚೆನ್ನಾಗಿ ಆಡ್ತಿದ್ದಂತಹ ರಕ್ಷಿತಾ ಶೆಟ್ಟಿ ಸಡನ್ ಆಗಿ ಒಂದಷ್ಟು ನಿಲುವುಗಳನ್ನು ತೆಗೆದುಕೊಳ್ತಾರೆ. ಆ ನಿಲುವುಗಳು ಯಾಕೆ ಏನು ಅಂತೇಳಿ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಇಲ್ಲಿವರೆಗೆ ಅಂತ ಹೇಳಿದ್ರೆ ಆಕೆಗೆ ಯಾರು ಸಹಾಯವನ್ನು ಮಾಡಿರ್ತಾರೋ ಅವರ ಬೆನ್ನಿಗೆನೆ ಚೂರಿ ಹಾಕುವಂಥ ಕೆಲಸವನ್ನು ರಕ್ಷಿತಾ ಶೆಟ್ಟಿ ಮುಂಚೆಯಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಈಗ ಈ ವಾರ ಮಾತ್ರ ಗಿಲ್ಲಿಯ ವಿರುದ್ಧ ಮತ್ತು ಕಾವ್ಯ ವಿರುದ್ಧ ಹಾಗೇನೆ ರಘು ವಿರುದ್ಧ ಹೀಗೆ ಸಾಕಷ್ಟು ಸ್ಪರ್ಧಿಗಳ ವಿರುದ್ಧ ತನ್ನ ಆಕ್ರೋಶವನ್ನು ಹೊರಗಡೆ ಹಾಕುವಂಥ ಸಂದರ್ಭದಲ್ಲಿ ಜೊತೆಗೆ ಎಲ್ಲೋ ಒಂದು ಕಡೆ ತನ್ನ ಪರವಾಗಿ ತಾನು ಧ್ವನಿಯನ್ನು ಎತ್ತದೆ, ಇನ್ನೊಬ್ಬ ಸ್ಪರ್ಧಿಯ ಪರವಾಗಿ ಹೆಚ್ಚು ಧ್ವನಿಯನ್ನು ಎತ್ತಿದ್ರೆ ಹಿಂದಿನ ಉದ್ದೇಶ ಏನು ಅನ್ನೋದು ಕೂಡ ಈಗ ಬಯಲಾಗಿದೆ. ಹಾಗಾದರೆ ಏನು ಉದ್ದೇಶ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳು ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರೋದು ಯಾಕೆ? ಎಂಡ್ ಆಫ್ ದಿ ಡೇಗೆ ಬಿಗ್ ಬಾಸು ಗೆಲ್ಲಬೇಕು, ಟ್ರೋಫಿಯನ್ನು ಪಡಿಬೇಕು. ಇರೋ ಅಷ್ಟು ದಿನ ನಮ್ಮ ಆಟವನ್ನು ನಾವು ತೋರಿಸ್ಬೇಕು. ನಮ್ಮ ಶಕ್ತಿ ಏನು, ಸಾಮರ್ಥ್ಯ ಏನು ಅನ್ನೋದನ್ನು ನಾವು ಕೂಡ ಅರ್ಥಕೊಬೇಕು, ಇನ್ನೊಬ್ರಿಗೂ ಕೂಡ ತೋರಿಸ್ಕೊಳ್ಬೇಕು ಅನ್ನೋದು ಎಲ್ಲ ಸ್ಪರ್ಧಿಗಳ ಲೆಕ್ಕಾಚಾರ. ಅದರಲ್ಲೂ ಕೂಡ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲಬೇಕು ಅನ್ನೋದು ಎಲ್ಲರ ಲೆಕ್ಕಾಚಾರನೇ. ಅದಕ್ಕೋಸ್ಕರ ಪ್ರತಿದಿನ ಪ್ರತಿಕ್ಷಣ ಹೊಸ ಹೊಸ ನಾಟಕಗಳು, ಹೊಸ ಹೊಸ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಅವರ ಆಲೋಚನೆಗಳು ಕೂಡ ಬದಲಾಗ್ತಾ ಹೋಗ್ತದೆ. ಯಾವುದರಿಂದ ಹೆಚ್ಚು ಲಾಭ ಇದೆ, ಯಾವುದರಿಂದ ಹೆಚ್ಚು ಪ್ರಚಾರ ಸಿಗ್ತದೆ, ಯಾವುದು ಹೆಚ್ಚು ನಮಗೆ ವೈಯಕ್ತಿಕವಾಗಿ ನಮ್ಮನ್ನು ಇನ್ನಷ್ಟು ಪುಷ್ ಮಾಡ್ತದೆ, ಅದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥದ್ದು ಸಹಜ ಮತ್ತು ಸ್ವಾಭಾವಿಕ. ಅದೇ ರೀತಿ ಈ ಸೀಸನಲ್ಲೂ ಕೂಡ ರಕ್ಷಿತಾ ಅನ್ನುವಂಥ ಸ್ಪರ್ಧಿ ಮೊನ್ನೆವರೆಗೆ ಇದ್ದಂಥ ರೀತಿಗೂ ಈಗ ಇರುವಂಥ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದರಲ್ಲೂ ಕೂಡ ಕಳೆದ ವಾರದ ರಕ್ಷಿತಾ ಶೆಟ್ಟಿಗೂ ಅದರ ಹಿಂದೆ ಇದ್ದಂಥ ರಕ್ಷಿತಾ ಶೆಟ್ಟಿಗೂ ಬಹಳ ವ್ಯತ್ಯಾಸ ಇದೆ. ಎಲ್ಲರೂ ಕೂಡ ರಕ್ಷಿತಾ ಶೆಟ್ಟಿಯನ್ನು ಒಂದು ರೀತಿಯಲ್ಲಿ ಚೈಲ್ಡ್ ಚಪಾತಿ ಅಂತಲೇ ಕನ್ಸಿಡರ್ ಮಾಡಿದರು. ಆದರೆ ಒಂದಷ್ಟು ವೀಕ್ಷಕ ವರ್ಗ ಈಕೆಯನ್ನು ತುಂಬ ಗೌರವಯುತವಾಗಿ ನಡೆಸಿಕೊಳ್ತು. ಬಟ್ ಆದರೆ ಇಲ್ಲ, ಈ ಗೌರವಕ್ಕೆ ನಾನು ಪಾತ್ರಳಲ್ಲ ಅನ್ನೋದನ್ನು ಬಹುಶಃ ರಕ್ಷಿತಾ ಶೆಟ್ಟಿ ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಗೊತ್ತಿಲ್ಲ. ಕಳೆದ ವಾರದ ಆಕೆಯ ಬಿಹೇವಿಯರ್, ಮಾತುಗಳು, ಜೊತೆಗೆ ಆಕೆ ನಡೆದುಕೊಂಡಂಥ ರೀತಿ ಎಲ್ಲವನ್ನು ಕೂಡ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಆಕೆಯನ್ನು ಚೈಲ್ಡ್ ಚಪಾತಿ ಅಂತ ಹೇಳ್ಬಿಟ್ಟು ಕರೆದಿದ್ದಕ್ಕೂ ಕೂಡ ಸಾರ್ಥಕ ಆಗ್ತಾಯಿದೆ ಅಥವಾ ಮ್ಯಾಚ್ ಆಗ್ತಾಯಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಹಿಂದೆ ಅಭಿಷೇಕನ್ನು ನಾಮಿನೇಷನ್ನಿಂದ ಬಚಾವ್ ಮಾಡೋದಕ್ಕೆ ರಕ್ಷಿತಾ ಶೆಟ್ಟಿ ಹರಸಾಹಸವನ್ನು ಪಟ್ಟಿದ್ರು. ತಾವು ಸೇಫ್ ಆಗೋದನ್ನು ನೋಡದೆ ಅಭಿಷೇಕನ್ನು ಸೇವ್ ಮಾಡಬೇಕು ಅಂತ ಹೇಳಿಬಿಟ್ಟು ರಕ್ಷಿತಾ ಶೆಟ್ಟಿ ಹಠ ಹಿಡಿದಿದ್ರು. ಆ ವಾರ ಕಿಚ್ಚ ಸುದೀಪ್ ಅವರಿಂದ ವಾರ್ನಿಂಗನ್ನು ಕೂಡ ಪಡೆದಿದ್ರು. ಅದಾದ ಬಳಿಕ ನಾವು ಕೂಡ ಅಂದ್ಕೊಂಡಿದ್ವಿ ಏನು ತಪ್ಪಿದೆ ಈಕೆಯ ಸ್ಟ್ಯಾಂಡ್ನಲ್ಲಿ ಅಂತೇಳಿ. ಆದರೆ ಈಗ ಇದರ ಗುಟ್ಟು ಮತ್ತು ಈ ವಾರ ಈಕೆ ಹುಚ್ಚಾಗಿ ಬಿಹೇವ್ ಮಾಡಿದ್ರ ಗುಟ್ಟು ಎರಡೂ ಕೂಡ ರಟ್ಟಾಗಿದೆ. ಈ ವಾರ ನೋಡಿದರೆ ತಮ್ಮ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಳದೆ ಮಾಳು ನಿಪನಾಳ ಪರವಾಗಿ ರಕ್ಷಿತಾ ಶೆಟ್ಟಿ ಹೈಡ್ರಾಮವನ್ನು ಮಾಡಿದ್ದು, ರಕ್ಷಿತಾ ಶೆಟ್ಟಿಯ ಮುಖವಾಡವನ್ನು ಕ್ಯಾಪ್ಟನ್ ಧನುಷ್ ಕೂಡ ಕಳಚಿತ್ತು, ರಕ್ಷಿತಾ ಶೆಟ್ಟಿ ಬಗ್ಗೆ ಅಭಿಷೇಕ್ ಶ್ರೀಕಾಂತ್ ಕಹಿ ಸತ್ಯವನ್ನು ಬಿಚ್ಚಿಟ್ಟಿದ್ದು ಎಲ್ಲವೂ ಕೂಡ ರಕ್ಷಿತಾ ಶೆಟ್ಟಿಯ ಮತ್ತೊಂದು ಮುಖದ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಕ್ಯಾಪ್ಟನ್ ಧನುಷ್ಗೆ ಬಿಗ್ ಬಾಸು ಮೊನ್ನೆ ವಿಶೇಷವಾದಂಥ ಚಟುವಟಿಕೆಯೊಂದನ್ನು ಕೊಟ್ಟಿದ್ದರು. ಮನೆಯ ಆಗು ಹೋಗುಗಳಲ್ಲಿ ಪಾಲ್ಗೊಳ್ಳುವಿಕೆಯಲ್ಲಿ ಧ್ವನಿ ಎತ್ತುವಂಥ ಸಾಮರ್ಥ್ಯದಲ್ಲಿ, ಅಸ್ತಿತ್ವದ ತೋರ್ಪಡಿಕೆಯ ವಿಚಾರದಲ್ಲಿ ಎಲ್ಲ ಆಧಾರದ ಮೇಲೆ ವೈಯಕ್ತಿಕ ಅಭಿಪ್ರಾಯದ ಮೇರೆಗೆ 1ರಿಂದ 11ರವರೆಗೆ ಎಲ್ಲರಿಗೂ ಕೂಡ ಧನುಷ್ ರ್ಯಾಂಕಿಂಗನ್ನು ಕೊಡಬೇಕಾಗಿತ್ತು. ಆ ರ್ಯಾಂಕಿಂಗ್ ನಾಮಿನೇಷನ್ನ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರನೇ. ಈ ಟಾಸ್ಕ್ನಲ್ಲಿ ಮಾಳುಗೆ ಕೊನೆಯ ಸ್ಥಾನವನ್ನು ಕೊಟ್ಟರೆ ಇಲ್ಲಿಗೆ 2ನೇ ಸ್ಥಾನವನ್ನು ಕೊಟ್ಟಿದ್ದು. ಇದು ರಕ್ಷಿತಾ ಶೆಟ್ಟಿಗೆ ಒಂದು ರೀತಿಯಲ್ಲಿ ಹೊಟ್ಟೆ ಒಳಗಡೆ ಬೆಂಕಿ ಹಾಕ್ದಂಗೆ ಆಗುತ್ತೆ. ಪರಿಣಾಮ ರಕ್ಷಿತಾ ಶೆಟ್ಟಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸಾಮಾನ್ಯವಾಗಿ ಈ ವಿರೋಧ ಯಾಕೆ ವ್ಯಕ್ತ ಆಗುತ್ತೆ ಅಂತ ಹೇಳಿದ್ರೆ, ಒಂದು ನನ್ನ ನಂಬರ್ ಇದಾಗಿರಬೇಕು ಅಂದರೆ ನೋಡಿ, ಈಗ 1ರಿಂದ 11ನೇ ಸ್ಥಾನ ಅಲ್ವಾ. ಈಗ ರಕ್ಷಿತಾ ಶೆಟ್ಟಿಗೆ ಕೊಟ್ಟಂಥ ಸ್ಥಾನದಲ್ಲಿ ಬಹುಶಃ ಏನಾದರೂ ಆ ಕಡೆ ಈ ಕಡೆ ಆಗಿದ್ದಿದ್ರೆ ರಕ್ಷಿತಾ ಶೆಟ್ಟಿ ಹೇಳ್ತಿದ್ರು ನನ್ನ ನಂಬರ್ ಇದಲ್ಲ ಅಂತೇಳಿ ವಾದ ಮಾಡೋದು ಸಹಜ. ಯಾರೇ ಆದರೂ ಕೂಡ ತನ್ನ ಪರವಾಗಿ ವಾದ ಮಾಡೋದು ಸಹಜ. ಆದರೆ ಇಲ್ಲಿ ಫಾರ್ ಎ ಚೇಂಜ್ ಅನ್ನೋ ರೀತಿಯಲ್ಲಿ ಈ ಅಮ್ಮ ವಾದ ಮಾಡಿದ್ದು ತನ್ನ ಪರವಾಗಿಲ್ಲ, ಈ ಮಾಳುವ ನಂಬರ್ ಬಗ್ಗೆ. ಮಾಳುದು 11ನೇ ನಂಬರ್ ಅಲ್ಲ,
ಮಾಳುಗೆ 11ನೇ ನಂಬರ್ ಸೂಟ್ ಅಲ್ಲ ಅಂಥೇಳಿ. ಈಕೆ ವಿಚಿತ್ರವಾದ ರೀ. ಈ ವಾದವನ್ನು ಯಾರು ಕೂಡ ಒಪ್ಪಲ್ಲ. ಯಾಕಂತ ಹೇಳಿದ್ರೆ ಈಗ ಮಾಳುಗೆ ತನ್ನ ಸ್ಥಾನ ಯಾವುದು, ತನ್ನ ನಂಬರ್ ಯಾವುದು ಅನ್ನೋದನ್ನು ಕೇಳೋದಕ್ಕೆ ಅಥವಾ ಮಾತನಾಡೋದಕ್ಕೆ ಆತನಿಗೆ ಬರುತ್ತಾನೆ. ಇವಳು ಬದನೆಕಾಯಿ ಏನು ಮಾತನಾಡೋದು? ಇದೇ ಪ್ರಶ್ನೆ ಎಲ್ಲರದು ಕೂಡ. ಯಾಕೆ, ಏನು ಉದ್ದೇಶ ಅಂಥೇಳಿ. ಈಗ ಇದಕ್ಕಿಂತ ಈ ಮಾಳು ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದು ಒಂದು ಕಡೆ ಆದರೆ, ಅದಾದಮೇಲೆ ಮತ್ತೆ ಈ ಚೂರಿ ಚುಚ್ಚುವಂಥ ವಿಚಾರದಲ್ಲೂ ಕೂಡ ಹಾಗೆ ಇವಳು ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ. ಇವಳು ಅಗೇನ್ ಸ್ಟ್ಯಾಂಡ್ ತೆಗೆದುಕೊಂಡಿದ್ದು ಮಾಳು ಪರವಾಗಿ. ಈ ರೀತಿ ಜನ ಇಷ್ಟಪಡ್ತಿದ್ದಾರೆ, ಪಾಪ್ಯುಲರ್ ಇದ್ದಾರೆ ಅಂತ ಹೇಳ್ಬಿಟ್ಟು ಗಿಲ್ಲಿಗೆ 2ನೇ ಸ್ಥಾನವನ್ನು ಕೊಟ್ಟು ಸೇಫ್ ಆಗ್ತೀರಾ ಅಂತ ಹೇಳಿ ನನಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಧನುಷ್ ಗೌಡಗೆ ರಕ್ಷಿತಾ ಶೆಟ್ಟಿ ಹೇಳಿದರು. ಆ ಸಂದರ್ಭದಲ್ಲಿ ಈಕೆ ಮಂಡಿಸಿದಂಥ ವಾದಗಳು ತುಂಬ ಬಾಲಿಶವಾಗಿತ್ತು. ಇನ್ಫ್ಯಾಕ್ಟು ಧನುಷ್ ಕೂಡ ಈ ಚರ್ಚೆ ಮುಗಿದ ಬಳಿಕ, ಅಂದರೆ ಈ ಟಾಸ್ಕ್ ಮುಗಿದ ಬಳಿಕನೂ ಕೂಡ ರಕ್ಷಿತಾ ಶೆಟ್ಟಿಯನ್ನು ಕರೆದು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಸರಿಯಾಗಿ ಉತ್ತರವನ್ನು ಕೊಡದೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಾಗಾಗಿ ಎಲ್ರಿಗೂ ಕೂಡ ಇದೊಂಥರ ಈಕೆಯ ಡ್ರಾಮಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಂದರೆ ಇಲ್ಲಿ ಈಕೆ ಉದ್ದೇಶ ಏನು, ರಕ್ಷಿತಾ ಶೆಟ್ಟಿ ಮಾಳು ಪರವಾಗಿ ಮಾತನಾಡಿದಂತಹ ಉದ್ದೇಶ ಏನು, ಈಗ ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡೋಕ್ಕೆ ಹೋಗ್ತಿದ್ದಾಳೋ ಅಥವಾ ನಾನೇ ತುಂಬ ಈ ಇಡೀ ಮನೆಯ ಕೇರ್ ಟೇಕರ್ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಿಕೊಂಡು ಈಕೆಯ ಲೆಕ್ಕಾಚಾರ ಏನು ಅನ್ನುವಂಥದ್ದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಈಗ ರಕ್ಷಿತಾ ಶೆಟ್ಟಿ ಹೇಳುವಂಥದ್ದು ಮಾಳುಗೆ ಇನ್ನೂ ಬೆಟರ್ ಪ್ಲೇಸ್ ಸಿಗಬೇಕು ಅಂತ ಹೇಳಿ. ನಿಮ್ಗೆ ಅನ್ಸಲ್ವಾ ಹಾಗೆ ಅಂತಲೂ ಕೂಡ ಬಂದು ಧನುಷ್ ಹತ್ರ ಮತ್ತೆ ಪುನಃ ಕೇಳ್ತಾಳೆ. ನನ್ನ ಪ್ರಕಾರ ಇದು ಅಲ್ಲ, ನನ್ನ ಪ್ರಕಾರ 4, 3 ಅಥವಾ 5ನೇ ಸ್ಥಾನ ಮಾಳುಗೆ ಸಿಗಬೇಕಾಗಿತ್ತು ಅಂಥೇಳಿ. ಆಗ ಧನುಷ್ ಮತ್ತೊಂದು ಪ್ರಶ್ನೆಯನ್ನು ಮಾಡ್ತಾರೆ. 3ನೇ ಸ್ಥಾನದಲ್ಲಿ ಅಶ್ವಿನಿ ಅವರು ಇದ್ದರು, ನಿನ್ನ ಪ್ರಕಾರ ಅಶ್ವಿನಿ ಅವರು ಎಲ್ಲಿ ನಿಲ್ಲಿಸ್ಬೇಕಾಗಿತ್ತು, 11ನೇ ಸ್ಥಾನದಲ್ಲಿ ನಿಲ್ಲಿಸ್ಬೇಕಿತ್ತ ಅಂತೇಳಿ. ಆಗ ರಕ್ಷಿತಾ ಹೇಳ್ತಾರೆ ಅದು ನಂಗೆ ಬೇಡ ಅಂತೇಳಿ. ಈಗ ಅಶ್ವಿನಿ ಗೌಡ ಬಗ್ಗೆ ರಕ್ಷಿತಾಗೆ ಬೇಡ ಅಂತೆ, ಅದ್ರ ಬಗ್ಗೆ ಮಾತನಾಡಲ್ಲ ಅಂತೆ. ಬಟ್ ಮಾಳು ಬಗ್ಗೆ ಈಕೆ ಮಾತನಾಡ್ತಾಳಂತೆ. ಎಂತ ಹೇಳಿದ್ರಿ. ಈಗ ಧನುಷ್ ಕೊನೆಗಿದೆ ಹೇಳ್ತಾರೆ, ನಿನ್ನ ಪ್ರಕಾರ ನಿನಗೆ ಹಾಗೆ ಅನಿಸಿರ್ಬೋದು, ಮಾಳುಗೆ ಫ್ಯಾನ್ಸ್ ಇದ್ದಾರೆ, ಹಾಗಾಗಿ ನೀನು 4ನೇ ಪ್ಲೇಸ್ನಲ್ಲಿ ನಿಲ್ಲಿಸ್ತಿದ್ಯಾ, ಹಾಗಾಗಿ ಆ ಲೆಕ್ಕಾಚಾರದಲ್ಲಿ ನೀನು ಬಹುಶಃ ನೋಡಿ ಹೇಳ್ತಿರ್ಬೋದು, ಮಾಳುವನ್ನು ಓಲೈಕೆ ಮಾಡಿಕೊಂಡ್ರೆ ಈಕೆಗೆ ಅದು ಲಾಭ ಆಗ್ತದೆ ಅಂತೇಳಿ. ಇಂಡೈರೆಕ್ಟ್ಲಿ ಅದನ್ನೇ ಹೇಳಿದ. ಈ ಮಾಳುಗೆ ಫ್ಯಾನ್ಸ್ ಇದ್ದಾರೆ ನೋಡು, ಅವರು ನಿನಗೆ ಓಟ್ ಹಾಕ್ತಾರೆ, ಅದರಿಂದ ನಿನಗೆ ಲಾಭ ಆಗುತ್ತೆ ಅನ್ನೋದು ಬಹುಶಃ ನಿನ್ನ ಲೆಕ್ಕಾಚಾರ ಇರ್ಬೋದು. ಬಟ್ ನನ್ನ ಲೆಕ್ಕಾಚಾರದ ಪ್ರಕಾರ ಮಾಳುಗೆ 11ನೇ ಸ್ಥಾನ ಅಂತ ಹೇಳಿಬಿಟ್ಟು ಗಟ್ಟಿಯಾಗಿ ಹೇಳಿಬಿಡ್ತಾರೆ. ಧನುಷ್ ಗೌಡ ಅವರ ಮಾತಿಗೆ ರಕ್ಷಿತಾ ಶೆಟ್ಟಿ ಏನೂ ಕೂಡ ಹೇಳದೆ ಅಲ್ಲಿಂದ ಓಡೋಗ್ತಾರೆ. ಅದಾದ ಮೇಲೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇದೇ ವಿಚಾರ ಚರ್ಚೆಗೆ ಬರುತ್ತೆ. ಅಂದರೆ ರಕ್ಷಿತಾ ಶೆಟ್ಟಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ರಕ್ಷಿತಾ ಶೆಟ್ಟಿಯ ಲೆಕ್ಕಾಚಾರ ಮಾಳುವನ್ನು ಸೇವ್ ಮಾಡೋದ್ರ ಮೂಲಕ ಒಂದು ಮಾಳು ಫ್ಯಾನ್ಸು ಈಕೆಗೆ ಸಪೋರ್ಟ್ ಮಾಡ್ತಾಳೆ. ಈಗ ಪ್ರಾಬ್ಲಮ್ಮು ಮಾಳುಗಾದ್ರೆ ಮಾಳು ಮಾತಾಡ್ತಾನಲ್ವ, ರಕ್ಷಿತಾ ಶೆಟ್ಟಿ ಯಾಕೆ ಮಾತನಾಡಬೇಕು? ಈಗ ಇದೇ ವಿಚಾರವನ್ನು ನಂತರ ಮಾಳು ಜೊತೆಗೆ ಮಾತನಾಡುವಾಗ ಅದನ್ನೇ ಹೇಳ್ತಾರೆ. ನೀನೇ ಸುಮ್ಮನಿದ ಮೇಲೆ ಅವಳಕ್ಕೆ ಮಾತನಾಡ್ತಿದ್ದಾಳೆ, ಕಾಣಿಸ್ಕೊಳ್ಬೇಕು, ಕಿರ್ಚಿದ್ರೆ ಕ್ಯಾಮ್ರಾ ಫೋಕಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಮಾಡ್ತಿದ್ದಾಳೆ, ಅರ್ಥ ಮಾಡ್ಕೊ. ಗಿಲ್ಲಿ ಅಂತ ಹೇಳ್ಬಿಟ್ಟು ಗಿಲ್ಲಿ ಜೊತೆಗೆ ಇದ್ದು ಕೊನೆಗೆ ಗಿಲ್ಲಿಗೆ ಇಟ್ಟವಳವಳು, ರಘು ಅಂತ ಹೇಳ್ಬಿಟ್ಟು ಮಾಡಿ ರಘುಗೆ ಕೊನೆಗೆ ಆಪಿಟ್ಟಂತವಳವಳು. ನಾಳೆ ಮಾಳು ಅಂತ ಹೇಳ್ಬಿಟ್ಟು ಮಾಳುಗೂ ಕೂಡ ಆಪಿಡೋದಿಲ್ಲ ಅನ್ನೋದ್ರಲ್ಲಿ ಏನೂ ಕೂಡ ಡೌಟ್ ಇಲ್ಲ ಅಂತೇಳಿ ಅಭಿಷೇಕ್ ಬುದ್ಧಿ ಮಾತನ್ನು ಹೇಳ್ತಾರೆ. ಜೊತೆಗೆ ತನಗಾದಂತಹ ಬ್ಯಾಕ್ ಸ್ಟ್ಯಾಬಲ್ ಬಗ್ಗೆನೂ ಕೂಡ ಈಕೆ ಏನೇನು ಮಾಡಿದ್ಲು, ರಕ್ಷಿತಾ ಏನೇನು ಮಾಡಿದ್ಲು ಅನ್ನೋದನ್ನು ಕೂಡ ಬಿಚ್ಚಿಡ್ತಾರೆ. ಅಲ್ಲಿಗೆ ಒಂದು ಸ್ಫೋಟಕ ಸತ್ಯ ಹೊರಗಡೆ ಬಂದಂಗೆ ಆಯಿತು. ಈಕೆ ಉದ್ದೇಶ ಏನು, ಸದುದ್ದೇಶ ಅಲ್ಲ ಇದು. ಈಕೆಯ ಉದ್ದೇಶ ಸದುದ್ದೇಶ ಅಲ್ವೇ ಅಲ್ಲ, ಈಕೆಯ ಉದ್ದೇಶ ಕಪಟತನದ ಉದ್ದೇಶ, ಈಕೆಯ ಉದ್ದೇಶ ತುಂಬ ಸ್ವಾರ್ಥದ ಉದ್ದೇಶ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ವಾಟೆವರ್ ಸ್ನೇಹಿತರೆ, ಒಂದಂತೂ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸ್ಬೋದು, ರಕ್ಷಿತಾ ಶೆಟ್ಟಿ ಈ ಹಿಂದೆ ಇದ್ದಂಥ ರೀತಿಗೂ ಈಗಿರುವಂಥ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಟ್ ಇದರ ಹಿಂದೆ ಬಹಳ ಲೆಕ್ಕಾಚಾರಗಳು ಆಕೆ ಮಾಡಿಕೊಂಡೇ ಈ ರೀತಿ ಎಲ್ಲವನ್ನು ಕೂಡ ಕ್ರಿಯೇಟ್ ಮಾಡ್ತಿರೋದು, ಎಲ್ಲವನ್ನು ಕೂಡ ಮಾಡ್ತಿರೋದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಈಕೆಯ ನಡೆ ನುಡಿ ಮತ್ತು ಈಕೆಯ ಆಡ್ತಿರುವಂಥ ರೀತಿಯ ಬಗ್ಗೆ, ಅದರಲ್ಲೂ ಕೂಡ ಈ ವಾರ ವಿಚಿತ್ರವಾಗಿ ಹುಚ್ಚಾಟವನ್ನು ಮೆರೀತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.